ನಂಜನಗೂಡಿನ ಹಂಡುವಿನಹಳ್ಳಿ ಬಡಾವಣೆಯಲ್ಲಿ ಗಂಡನನ್ನೇ ಕೊಲ್ಲಲು ಸ್ಕೆಚ್ ರೂಪಿಸಿ ಸಿಕ್ಕಿಬಿದ್ದಿರುವ ಖತರ್ನಾಕ್ ಪತ್ನಿಯ ಅನೈತಿಕ ಸಂಬಂಧವೇ ಕೊಲೆಗೆ ಕಾರಣವಾಗಿದೆ. ರಾಜೇಂದ್ರನನ್ನ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿಸಿದ್ಲ. 7 ವರ್ಷದ ಹಿಂದೆ ರಾಜೇಂದ್ರನನ್ನ ಪ್ರೀತಿಸಿ ಮದುವೆಯಾಗಿದ್ದ ಸಂಗೀತಾಗೆ ಪ್ರವೀಣ್ ಎಂಬಾತನ ಜೊತೆಗೂ ಲವ್ ಆಗಿದೆ. ಪ್ರವೀಣ್ ಎಂಬುವನ ಜೊತೆ ಸಲುಗೆಯಿಂದ ಇರುವ ಫೋಟೋಗಳು, ವಿಡಿಯೋ ಕಾಲ್, ವಾಟ್ಸ್ಆಪ್ ಚಾಟ್ಗಳು, ತಾಳಿಯನ್ನ ಬಿಚ್ಚಿಟ್ಟು ಅಶ್ಲೀಲ ಸಂದೇಶಗಳನ್ನ ರವಾನಿಸಿರುವ ಸಂಗೀತ ಬಂಡವಾಳ ಇದೀಗ ಬಟ್ಟ ಬಯಲಾಗಿದೆ. ಈ ವಿಚಾರ ತಿಳಿದು ಗಂಡ ರಾಜೇಂದ್ರ ಲವರ್ ಪ್ರವೀಣ್ಗೆ ಕರೆ ಮಾಡಿದ್ದಾನೆ. ರಾಜೇಂದ್ರ ಇಲ್ಲದ ವೇಳೆ ಮನೆಗೆ ಪ್ರವೀಣ್ ಬಂದು ಹೋಗ್ತಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಫೋನ್ನಲ್ಲಿಯೇ ರಾಜೇಂದ್ರ ವಾರ್ನಿಂಗ್ ನೀಡಿದ್ದಾನೆ. ಅಕ್ಟೋಬರ್ 25ರಂದು ಪತ್ನಿ ತನ್ನ ಗಂಡನನ್ನ ಗೆಳತಿಯ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ. ವಾಪಸ್ ಮನೆಗೆ ಬರುವಾಗ ದರೋಡೆ ನೆಪದಲ್ಲಿ ಅಟ್ಯಾಕ್ ಪ್ಲಾನ್ ಮಾಡಿದ್ದಾಳೆ. ಗಂಡ ರಾಜೇಂದ್ರಗೆ ಚಾಕುವಿನಿಂದ ಚುಚ್ಚಿಸಿದ್ದಾಳೆ. ಈ ವೇಳೆ ದಾರಿ ಹೋಕರು ಬಂದ ಕಾರಣಕ್ಕೆ ಆಗಂತುಕರು ಪರಾರಿಯಾಗಿದ್ದಾರೆ. ನಂತರ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಪತಿ ರಾಜೇಶ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಸಂಗೀತ ನಾಟಕವಾಡಿದ್ದಾಳೆ. ಇನ್ನು ಸಿಸಿಟಿವಿ ಕ್ಯಾಮೆರಾ ಆಧಾರದ ಮೇಲೆ ಸಂಗೀತ ಸಹೋದರ ಹಾಗೂ ಸ್ನೇಹಿತನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯ ವೇಳೆ ಕೊಲೆ ನಾಟಕ ಬಯಲಾಗಿದೆ. ಇದಾದ 20 ದಿನದ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಗಂಡ ರಾಜೇಂದ್ರ ಮೃತಪಟ್ಟಿದ್ದಾನೆ. ಇನ್ನು ಮೊಬೈಲ್ ಪರಿಶೀಲನೆ ವೇಳೆ ಸಂಗೀತಾಳ ಕಳ್ಳಾಟ ಬಟ ಬಯಲಾಗಿದೆ. ಸಂಗೀತಾಳ ಕೃತ್ಯ ಕಂಡು ಕುಟುಂಬವೇ ಬೆಚ್ಚಿ ಬಿದ್ದಿದೆ. ಪಾರ್ಶ್ವವಾಯುವಿನಿಂದ ಹಾಸಿಗೆ ಹಿಡಿದಿರುವ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಕಠಿಣ ಶಿಕ್ಷೆ ವಿಧಿಸುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ನಾನು ರಾಜೇಂದ್ರನ್ ತಂಗಿ, ಇವ್ರು ನಮ್ಮ ತಾಯಿ ಲಕ್ಷ್ಮಮ್ಮ, ಇವ್ರ ಹೆಸರು ನಿಂಗಾಚಾರಿ ಅಂತ. ಇವಾಗ 25ನೇ ತಾರೀಕು ಶನಿವಾರ ರಾತ್ರಿ ನಮ್ಮ ಅಣ್ಣಂದು ಚಾಕುವಿನಿಂದ ಹಿಡಿದು ಕೊಲೆಯಾದ ವ್ಯಕ್ತಿ ಸಂಗೀತ ಫ್ಯಾಮಿಲಿಯವ್ರು ನಾವು. ಇವಾಗ ನೋಡಿ ನಮ್ಮ ಅಮ್ಮಂಗ ತಿಂಗ್ಳಿಗ 5,000 ರೂಪಾಯಿ ಮೆಡಿಸಿನ್ ಬೇಕು. ನಮ್ಮ ಅಪ್ಪನ ಕೈ 75 ವರ್ಷ ಆಗದ, ಅವ್ರ ಕೈಲಿ 5 ವರ್ಷ ಆಗದ, ಅವ್ರ ಕೈಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಅಮ್ಮನ ಕೈಲಿ ಓಡಾಡೋಕ್ಕಾಗಲ್ಲ. ಅವ್ರನ್ನ ಯಾವಾಗಲೂ ಒಬ್ರು ನೋಡ್ಕೊಳ್ಳೋರೇ ಬೇಕು. ನಮ್ಮ ಅಣ್ಣ ತಿಂಗ್ಳಿಗೆ ನಮ್ಗೆ 10,000 ರೂಪಾಯಿ ದುಡ್ಡು ಕಳಿಸ್ತಿದ್ದ. ಯಾಕಂದ್ರೆ ನನ್ನೂ ಅವ್ನು ಮದುವೆ ಮಾಡಲಿಲ್ಲ. ಯಾಕಂದ್ರೆ ನಮ್ಮ ಅಮ್ಮನ ನೋಡ್ಕೊಳಕ್ಕೆ ಒಬ್ರು ಬೇಕೇ ಬೇಕು ಅಂದ್ಬಿಟ್ಟು ಮದುವೆ ಮಾಡಲಿಲ್ಲ. ಅವ್ರ ಹೆಂಡತಿ ನೋಡ್ಕೊತಿರ್ಲಿಲ್ಲ ನಮ್ಮ ಅಮ್ಮನ್ನ. ಯಾಕಂದ್ರೆ ನಮ್ಮ ಅಮ್ಮನ್ಗೆ ಆದ ಇವಳು ಮದುವೆಗ ಬಂದು ನಮ್ಮ 3 ತಿಂಗಳಿಗೆ ನಮ್ಮ ಅಮ್ಮನ ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಆದ್ಮೇಲೆ ಅವಳು 3-4 ತಿಂಗಳಿಗೆ ಅವಳು ಒಂದು 15 ದಿವಸನೇ ಇದ್ದಿದ್ದು ನಮ್ಮ ಜೊತೆಲಿ. ಅವಾಗ ಹೊಂಟೋದು. ಅದಕ್ಕೆ ನಮ್ಮ ಅಣ್ಣ ನಮ್ಮ ಅಮ್ಮ ಇರೋ ಗಂಟು ನೀನೇ ಇರು ಅಂದ್ಬಿಟ್ಟು ನನ್ನ ನೋಡ್ಕೊಳಕ್ ಬಿಟ್ಟ. ಇವಾಗ ನಮ್ಮ ಅಣ್ಣನೇ ಇಲ್ಲ, ತೀರೋದ್ರು, ಕೊಲೆ ಆಗ್ಬಿಟ್ರು. ಈಗ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ಯಾರ್ಗೆ ಹೇಳ್ಕೊಳ್ಳೋಣ ನಾವು? ಈಗ ಸಂಗೀತನೇ ಈ ಕೆಲಸ ಮಾಡಿದ್ಲು. ಅವಳು ಈಗಾಗಲೇ 34 ವರ್ಷಕ್ಕೆ 3 ಮದುವೆ ಆಗಿದ್ದಾಳೆ ಅಂತ ಅದೆಲ್ಲ ನಮಗೆ ಗೊತ್ತಿರಲಿಲ್ಲ. ನಮ್ಗೆ ನ್ಯೂಸಲ್ಲಿ ಕೇಳಿದ್ಮೇಲೆ ನಮಗೆ ಗೊತ್ತಾದ್ದು. ನಮ್ಮ ಅಣ್ಣನಿಗೂ ಗೊತ್ತಿರಲಿಲ್ಲ ಅನ್ಕೊಂಡಿದ್ದೆ. ಒಬ್ಬ ಅಮಾಯಕ ಹೋಗಿ ಮುಂದೆ ಕುಣಿಸ್ಕೊಂಡು ಬೈಕಲ್ಲಿ ಹಿಂಗ ಬಂದು ಕೊಲೆ ಮಾಡ್ಸೋಳು. ಅವಳಿಗೆ ಗೊತ್ತಿತ್ತ ಇದೆಲ್ಲ ಆಯ್ತು ಅಂತ. ಅವನು ಪತ್ನಿ ಅವಳು ಕಂಪ್ಯೂಟರ್ ಆಪ್ರೇಟರ್ ಆಗಿರ್ತಾಳೆ. ಸೊ ಗಂಡ ಆಚಾರ್ಯ ಆಗಿರ್ತಾನೆ, ಕಾರ್ಪೆಂಟ್ರು ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಹೆಂಡತಿ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡಿಸಿರ್ತಾರೆ. ಗಂಡ ನನಗೂ ಕೂಡ ಹೆಲ್ಪ್ ಮಾಡೋ ಕಾರ್ ಕೊಡಿಸುವಂಥ ಒಂದು ಅವರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ. ಮತ್ತು ಅವಾಜ್ ಶಬ್ದಗಳಿಂದ ಹೆಂಡತಿ ನಿಂದಿಸ್ತಾ ಇರ್ತಾನೆ ಸೊ ಅದು ತಮ್ಮನಿಗೆ ಸೇಸೋಕ್ಕಾಗ್ತಾ ಇರಲ್ಲ. ನಮ್ಮ ಅಕ್ಕನ ಈ ಥರ ಹಿಂಗೆ, ನಮ್ಮ ಭಾವ ಈ ಥರ ಇದು ಮಾಡ್ತಾರಲ್ಲ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತು ನೈಟು ಅವನು ಮತ್ತು ಅವನಿಬ್ಬರು ಸ್ನೇಹಿತರು, ಆ ಸ್ನೇಹಿತರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸೊ ಮೈನರ್ ಇದ್ದಾನೆ. ಸೊ ಅವರು 3 ಜನನೂ ಸೇರಿಕೊಂಡು ಈ ಥರ ಒಂದು ರಾಬ್ರಿ ಟೈಪ್ ಒಂದು ಅಟೆಂಪ್ಟ್ ಮಾಡಿದ್ದಾರೆ. ನಾವು ಪ್ರಾಥಮಿಕ ತನಿಖೆಯಲ್ಲಿ ನಾವು ರಾಬ್ರಿಗೆ ಇರಬೇಕು ಅಂತ ಅಂದ್ಕೊಂಡು ಇದನ್ನು ರಾಬ್ರಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿತ್ತು. ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಗಂಡ ಹೆಂಡತಿ ಡಿಸ್ಪ್ಯೂಟು ಅಂತೇಳಿ ಒಂದು ಅಟೆಂಪ್ಟ್ ಮರ್ಡರ್ ಅಂತೇಳಿ ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸಿಗೆ ತೊಗೊಂಡಿದ್ದೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.